ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ಏನಪ್ಪ ಅಂತಂದರೆ ಲಾಸ್ಟ್ ಕಡೆ ಕಾರ್ತಿಕ್ ಸೋಮವಾರದ ವ್ಲಾಗು. ಹಾಗೆಯೇ ಮನೆಯವರು ಶಬರಿಮಲೆಗೆ ಹೋಗಿದ್ರಲ್ಲ, ಅವರು ಹೋಗಿ ರಿಟರ್ನ್ ಗಿಫ್ಟ್ಸ್ ಒಂದು ಸ್ವಲ್ಪ ಗಿಫ್ಟ್ ತೊಗೊಂಬಂದಿದ್ರು ನನಗೆ ಹಾಗೆ ಅಮ್ಮಗೆ. ಏನೆಲ್ಲ ತೊಗೊಂಬಂದಿದ್ದಾರೆ ಅನ್ನೋದ್ರ ಬಗ್ಗೆನೂ ಇದೇ ವಿಡಿಯೋದಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡ್ಕೊಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇದು ಬಂದು ಸ್ವಲ್ಪ ಡಿಲೇ ಆಗೋಯಿತು ಅಪ್ಲೋಡ್ ಮಾಡಲಿಕ್ಕೆ. ಯಾಕಂತಂದರೆ ಮನೆಯವರು ಶಬರಿಮಲೆಗೆ ಹೋಗಿದ್ರಲ್ಲ, ಅಮ್ಮನ ಸ್ವಲ್ಪ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಯಾಕಂತಂದರೆ ಹೊಡಿಯೋ ಥರ ಇರಲಿಲ್ಲ, ಏನೂ ಇಲ್ಲ. ಹಾಗೆಯೇ ನೈಸಾಗಿ ಸಮಾಧಾನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದಕ್ಕೆ ಡೇ ಬೈ ಡೇ ನಾನು ಯಾವುದೇ ಥರ ವ್ಲಾಗ್ಸ್ ಸಹ ಹಾಕೋದಕ್ಕಾಗಲಿಲ್ಲ. ಹಾಗೆಯೇ ಮನೆಯವರು ಬೇರೆ ಶಬರಿಮಲೆಗೆ ಹೋಗಿದ್ರಲ್ಲ, ಅವರು ಇರಲಿಲ್ಲ ಮನೇಲಿ, ನಾವು ಅಮ್ಮ ಅಷ್ಟೇ. ಹಾಗೆ ಇವತ್ತು ಕಾರ್ತಿಕ್ ಸೋಮವಾರ ದೇವಸ್ಥಾನಕ್ಕೆ ಹೋಗಿ ಬರೋಣ. ಮನೆ ಹೆಂಗೂ ನೀಟಾಗಿರುತ್ತಲ್ಲ, ಬೆಳಗ್ಗೆನೇ ಬೇಗ ಇದ್ದು ಮನೆಯೆಲ್ಲ ಒರೆಸಿ ಪೂಜೆ ಎಲ್ಲ ಮಾಡಿರ್ತೀವಿ, ಇನ್ನೂ ಕೆಲಸ ಇರೋದಿಲ್ಲ, ಹೆಂಗೂ ನೀಟಾಗಿರುತ್ತೆ. ಹಾಗೆ ಹೋಗಿ ಬರೋಣ ಬಾ, ಹೆಂಗೂ ನಾನ್ ವೆಜ್ ಏನೂ ತಿಂತಾ ಇಲ್ವಲ್ಲ ಅಂತ ಇಕ್ಕ ಅಂದರು. ಸರಿ, ಹೆಂಗೂ ಹೋಗಿ ಬರೋ ಥರ ಆಗುತ್ತೆ, ಬೇಜಾರು ಮನೆಯಲ್ಲೇ, ಅಮ್ಮಗೆ ಸ್ವಲ್ಪ ಓಡಾಡಿಸ್ದಂಗೆ ಆಗುತ್ತೆ ಅಂತಂದ್ಬಿಟ್ಟು ಹೊರಟಿದ್ವಿ. ಹೋಗ್ಬಿಟ್ಟು ನಾನು, ಅಕ್ಕ, ಅವ್ರ ಮಕ್ಕಳು, ನನ್ನ ಮಗಳು ಇಷ್ಟು ಜನನೇ ಹೋಗಿದ್ದಿದ್ದು. ಬಸ್ಸಲ್ಲಿ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋದ್ವಿ. ನಾವು ಹೋಗೋ ಟೈಮ್ಗೆ ರಥೋತ್ಸವ ನಡೀತಾ ಇತ್ತು. ಸೊ ಇದು ಬಂದು ನಮ್ಮೂರ ಪಕ್ಕದಲ್ಲಿ ಉಳಗುರ್ಕೆ ಅವರು ನಾರಾಯಣ ಸ್ವಾಮಿನ ನರಸಿಂಹಮೂರ್ತಿನ ಏನೋ ಅವ್ರ ಹೆಸರು ಏನೋ ಬರುತ್ತೆ, ಎಣ್ಣಿಂದನೇ ಬರುತ್ತೆ. ಸೊ ಅವರು ಮಾಡಿಸಿದ್ದಂಥ ರಥೋತ್ಸವ ಇದು. ಹೊಸದು ತೊಗೊಂಬಂದಿದ್ದಾರೆ. ಹಾಗೆ ಇವತ್ತು ಲಕ್ಷದೀಪೋತ್ಸವ ಇದೆಯಲ್ಲ, ಇವತ್ತು ರಥೋತ್ಸವ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ಏನೋ ನಾವು ಹೋಗೋ ಟೈಮ್ಗೆ ಅದು ತೇರು ಎಳಿತಾ ಇದ್ರು. ಸೊ ಪರವಾಗಿಲ್ಲ, ಒಳ್ಳೆ ಟೈಮಿಗೆ ಬಂದಿದ್ದೀವಿ, ನಮ್ಮ ಅದೃಷ್ಟ ಇದು ಅಂತ ಅಂದ್ಕೊಂಡು ನಾವು ಸಹ ಹೂಗಳು ಹಾಕಿ, ಅವ್ರ ಮೇಲೆಯಿಂದ ಅಕ್ಷತೆ ಕಾಳು ಒಂದಷ್ಟು ಹೂವು ಎಲ್ಲ ಹಾಕ್ತಾಯಿದ್ರು ಮೇಲಿಂದ. ಕೆಲವರು ಹಿಡ್ಕೊಡ್ತಾಯಿದ್ರು, ಸಿಕ್ಕಂಥವ್ರಿಗೆ ಸಿಗ್ತಾಯಿತ್ತು, ಸಿಗದೇ ಇರೋಂಥವ್ರಿಗೆ ಸ್ವಲ್ಪ ದೂರನೇ ಎಸಿತಾಯಿದ್ರು, ಹಿಡ್ಕೋತಾಯಿದ್ರು. ಹಾಗೆಯೇ ಇದು ಬಂದು ಎಷ್ಟು 1,42,00,000 ಏನೋ ಖರ್ಚು ಮಾಡಿ ಇದು ಅವರು ಮಾಡಿಸ್ಕೊಟ್ಟಿರೋದಂತೆ. ನೋಡಿ, ಇಷ್ಟು ದೊಡ್ಡ ಮನಸ್ಸು ಇರಬೇಕು ಅಲ್ಲ ಅವ್ರಿಗೆ. ಸೊ ಯಾರೋ ಪುಣ್ಯಾತ್ಮ ಚೆನ್ನಾಗಿರಲಿ ಅಂತ ಹೇಳ್ತಾ, ಅಂದರೆ ಮುಂಚೆ ಇದೇ ಥರ ತೇರು ಎಳಿತಾಯಿದ್ರು, ಬಟ್ ತುಂಬಾ ಉದ್ದ ಮಾಡ್ತಾಯಿದ್ರು. ಇದು ಶಾರ್ಟಾಗಿ ಚಿಕ್ಕದಾಗಿದ್ರು ನೋಡೋದಕ್ಕೆ ಚೊಕ್ಕವಾಗಿದೆ, ಸಖತ್ತಾಗಿದೆ. ತೇರು ಮಾತ್ರ ಸಖತ್ತಾಗಿ ಇಷ್ಟ ಆಯಿತು ನನಗೆ. ಚೆನ್ನಾಗಿ ಡೆಕೋರೇಟು ಸಹ ಚೆನ್ನಾಗಿ ಮಾಡಿದರು. ಒಂದೊಂದು ಅದು ಶಿಲೆ ಇದೇನೋ ಏನೋ ಅಂತಾರೆ ಇದನ್ನು, ಪ್ರಿಂಟೆಡ್ ಏನೋ, ಇದು ಇಷ್ಟು ಸಖತ್ತಾಗಿ ಬಂದಿತ್ತು ಅಂದರೆ ಅಲ್ಲೇ ಹತ್ತಿರದಿಂದ ನೋಡೋದಕ್ಕಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಫಸ್ಟ್ ಟೈಮ್ ತೊಗೊಂಬಂದಿರೋದಲ್ಲ, ಅದನ್ನು ಎಳಿಬೇಕಾದ್ರೆ ರೋಡೆಲ್ಲ ಹೂವು ಚೆಲ್ಕೊಂಡು ಹೋಗ್ತಾಯಿದ್ರು. ಹಾಗೆ ಇಲ್ಲಿ ಅಂದರೆ ಅದು ಅಂದರೆ ದೇವಸ್ಥಾನ ಒಂದು ರೌಂಡ್ ಹಾಕ್ಕೊಂಬರೋದಷ್ಟೇ. ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಹೂವು ಚೆಲ್ಕೊಂಡು ಹೂದ್ಮೇಲೆ ಅಂದರೆ ರಥ ಎಳ್ಕೊಂಡು ಹೋಗ್ತಾ ಇದ್ದಿದ್ದಂಥದ್ದು. ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ತುಂಬಾ ಜನ ಇದ್ದರು. ಒಂಥರ ನೋಡೋದಕ್ಕೇ ಚೆಂದ. ಅಂದರೆ ಬೇರೆ ಟೈಮ್ಗಳಲ್ಲಿ ಹೋದರೆ ಯಾರೂ ಇರೋದಿಲ್ಲಲ್ಲ, ಖಾಲಿ ಅನಿಸುತ್ತೆ. ಜನ ಇರೋ ಟೈಮಲ್ಲೇ ನೋಡಬೇಕು, ಒಂಥರ ತೃಪ್ತಿ ಆವಾಗ. ಪರವಾಗಿಲ್ಲ, ಇಷ್ಟು ಜನ ಸೇರಿ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ ಅಂತ ಅನಿಸೋದು. ಹಾಗೆ ಇಲ್ಲೆಲ್ಲ ಕೆಲವ್ರು ಏನೇನೋ ಹುಡುಕ್ತಾ ಇದ್ದಾರೆ ಗೊತ್ತಾ. ನಾನು ಸ್ಟಾರ್ಟಿಂಗ್ ನೋಡಬೇಕಾದ್ರೆ ಏನು ಈ ಥರ ಹುಡುಕ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡೆ. ಸೊ ಯಾರ್ದಾದ್ರೂ ಇಯರಿಂಗ್ಸ್ ಏನಾದರೂ ಕಳೆದೋಗಿದೆಯಾ ಏನೋ, ಪಾಪ ಹುಡುಕೊಡೋಣ ನಾವು ಅಂತ ಅಂದ್ಕೊಂಡು ಮುಂದೆ ಬಂದ್ವಿ. ಸೊ ಅವ್ರನ್ನ ಕೇಳಿದ್ದಕ್ಕೆ, ಇಲ್ಲ ಅದು ದೇವ್ರಿಗೆ ಕಾಳು ಮೆಣಸು ಮತ್ತು ಲವಂಗ, ಅದು ಏಲಕ್ಕಿ ಎಲ್ಲನೂ ಹಾಕಿ ಏನೇನೋ ಪೂಜೆ ಎಲ್ಲ ಮಾಡಿದ್ರಂತೆ. ಸೊ ಅದು ಸಿಕ್ಕಿದ್ರೆ ಒಳ್ಳೆಯದು, ತುಂಬ ಒಳ್ಳೆಯದು, ತೊಗೊಂಡೋಗಿ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದ ಏನೋ ಹೇಳಿದ್ರು. ತೊಗೊಂಡೋಗಿ ಮನೆಗೆ ಎತ್ಕೊಂಡು ಹೋದರೆ ಒಳ್ಳೆಯದು ಜಾಸ್ತಿ ಅಂತ ಹೇಳಿದ್ರು. ಸೊ ಹುಡುಕ್ತಾ ಇದ್ರು. ನಾವು ನೋಡಿದ್ರೆ ಯಾರೋ ಏನೋ ಒಡವೆ ಏನೋ ಕಳ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ನಾವು ಅಂದ್ಕೊಂಡ್ರೆ, ಎಲ್ಲರೂ ಬಂದಿರೋರೆಲ್ಲ ಏನದು ಹುಡ್ಕೋದು ಅಂತಲೇ ಕೇಳ್ತಾಯಿದ್ರು. ಸೊ ಅದೇ ರೀತಿ ನಾವು ಒಂದು ಸ್ವಲ್ಪ ಹುಡ್ಕೋದ್ವಿ. ಅಂದರೆ ನಮಗೂ ಒಂದು ಕಾಳು ಮೆಣಸು ಸಿಕ್ತು, ಒಂದೊಂದು 5 ಸಿಕ್ತು. ನಾವು ತೊಗೊಂಡು ಬಂದ್ವಿ ಮನೆಗೆ. ಹಾಗೆಯೇ ಸುಮ್ಮನೆ ನಾವು ದರ್ಶನ ಮಾಡೋದಕ್ಕಾಗಲ್ಲ ಮಕ್ಕಳನ್ನ ಹಾಕ್ಕೊಂಡು, ಜಸ್ಟ್ ಹೋಗಿ ಓಡಾಡಿಕೊಂಡು ದೀಪ ಹಚ್ಕೊಂಬಂದ್ಬಿಡೋಣ ಅಂತ ನಾವು ಹೋಗಿದ್ದಿದ್ದು. ಬಟ್ ಸ್ವಲ್ಪ ಕಡಿಮೆ ಇದ್ದಾರೆ, ಪರವಾಗಿಲ್ಲ ಹೋಗ್ಬೋದು ಅಂತ ಕಿವಿಗೇನೋ ಹೊಟ್ಬಿಟ್ವಿ. ಬಟ್ ಒಂದು ಸುತ್ತ ಹಾಕ್ಕೊಂಬರೋದ್ರೊಳಗಡೆ ಸಾಕಾಗೋಗಿತ್ತು. ಯಾವಾಗಾದರೂ ಫ್ರೀ ಟೈಮಲ್ಲಿ ಹೋಗೋಣ ಅಂದ್ಕೊಂಡು ಬಂದ್ವಿ. ಔಟ್ಸೈಡ್ ಬರಬೇಕಾದ್ರೆ ಇದೊಂದು ಎತ್ತಿಗೆ ಮೇಲೆಯಿಂದ ಕಾಲುಗಳು 2 ಎಕ್ಸ್ಟ್ರಾ ಬಂದ್ಬಿಟ್ಟಿದೆ ಅಂತಂದ್ಬಿಟ್ಟು ಅಲ್ಲೇ ನಿಲ್ಲಿಸಿ ಪೂಜೆ ಎಲ್ಲ ಮಾಡಿ ಅವುಗಳಿಗೆ ಪೂಜೆ ಮಾಡೋರು ಮಾಡ್ತಾಯಿದ್ರು.
ನಾವು ಒಳಗಡೆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಔಟ್ಸೈಡ್ ಬಂದ್ವಿ. ದೀಪ ಹಚ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ವಿಪರೀತ ಗಾಳಿ. ಪಾಪ ಕೆಲವರು 101 ದೀಪ ಎಲ್ಲ ಮಾಡ್ಕೊಂಬಂದಿರ್ತಾರೆ. ಎಷ್ಟು ಮಾಡ್ಕೊಂಬಂದಿರ್ತಾರೆ, ತೊಗೊಂಡು ಬಂದು ಹಚ್ಚಿದ್ರು. ಎಷ್ಟು ಬೇಗ ಆರೋಗುತ್ತೆ ಅಂದರೆ ಅದೊಂದು ಸ್ವಲ್ಪ ಗಾಳಿ, ವಿಪರೀತ ಗಾಳಿ. ಪಾಪ ಅರ್ಧ ಎಣ್ಣೆ ತುಂಬ ಇರೋ ಎಣ್ಣೆನೇ ಎಲ್ಲ ಹಂಗಂಗೆ ಇತ್ತು. ಎಲ್ಲ ಹಂಗಂಗೆ ಖಾಲಿಗೆ ಆಫ್ ಆಗೋಗಿತ್ತು. ಒಂದು ಸ್ವಲ್ಪ ಆಫ್ ಆಗಿರೋ ಅಂಥವು ಹಚ್ಕೊಂಡು ಕೂತ್ಕೊಂಡು ನಮ್ಮದು ಸಹ ಹಚ್ಚಿ ಬೆಳಗ್ಕೊಂಡು ನೆಮ್ಮದಿಗೆ ಪೂಜೆ ಮಾಡಿಕೊಂಡು ಬಂದ್ವಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತಂದರೆ, ಒಂಥರ ಈ ಟೈಮ್ ಅಂದರೆ ಜಾತ್ರೆ ಟೈಮು, ಈ ಟೈಮಲ್ಲಿ ಏನಾದರೂ ಫಂಕ್ಷನ್ಸ್ ಆದರೆ ನೋಡೋದಕ್ಕೇ ಒಂಥರ ಚೆಂದ ಅನಿಸುತ್ತೆ. ಈ ನಮ್ಮ ನಂದಿ ಅನ್ನೋದೇ ಬರುತ್ತೆ ನನಗೆ. ಯಾಕಂದರೆ ಏನೇ ಈವೆಂಟ್ಸ್, ಏನೇ ಫಂಕ್ಷನ್ಸ್ ಆಗಲಿ, ನಾವು ನಂದಿ ನೋಡಿಕೊಂಡೇ ನಾವು ಕಾಲೇಜಿಗೆ ಅದು ಇದಕ್ಕೆ ಹೋಗ್ಬೇಕಾದ್ರೆ ನಂದಿ ಮೇಲೇ ಹೋಗ್ಬೇಕಾಗಿತ್ತಲ್ಲ. ಸೊ ಹಾಗಾಗಿ ನಮ್ಮದು ಅನ್ನೋದು ಬಂದುಬಿಡುತ್ತೆ. ನಮ್ಮ ತವ್ರ ಮನೆ ಸೈಡ್ ಇರೋದ್ರಿಂದ ಆ ಥರ ಅನಿಸುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ, ಇದು ಮಂಗಳವಾರದ ವ್ಲಾಗು. ನಾನು ನೆಕ್ಸ್ಟ್ ಬಂದು ನಾನು ಯಾವುದೇ ಥರ ವ್ಲಾಗ್ ಮಾಡೋದಕ್ಕೆ ಹೋಗಲಿಲ್ಲ. ಯಾಕಂದರೆ ಬರೋದ್ರೊಳಗಡೆ ಸಂಜೆ ಆಗೋಗ್ಬಿಟ್ಟಿತ್ತು. ಸಂಜೆ ಬಂದು ಮತ್ತು ಕೈ ಕಾಲು ಮುಖ ತೊಳ್ಕೊಂಡು ಮನೇಲಿ ದೀಪ ಹಚ್ಚಿ ಮತ್ತೆ ಮಾಡೋದಕ್ಕೆ ಹೋಗಲಿಲ್ಲ. ಸಾಕಾಗಿತ್ತು. ಅಮ್ಮನೂ ಎಲ್ಲಾದರೂ ಹೊರಗಡೆ ಎತ್ಕೊಂಡೋದ್ರೆ ಅವಳು ಏನು ಮಾಡ್ತಾಳೆ ಅಂದರೆ ಎತ್ಕೋ ಅಂತ ಹಠ ಮಾಡ್ತಾಳೆ. ನಡೆಯೋದು ಆ ಥರ ಎಲ್ಲ ಮಾಡಲ್ಲ ಅವಳು. ಮನೆ ಹತ್ರ ಇದ್ರೇ ಆ ಥರ ಒಂದು ಸ್ವಲ್ಪ ಓಡಾಡ್ಕೊಂಡಿರ್ತಾಳೆ. ಎಲ್ಲಾದರೂ ಕರ್ಕೊಂಡೋದ್ರೆ ಅವಳನ್ನ ಎತ್ಕೊಂಡಿರಬೇಕು. ಅದೇ ಥರ ಎತ್ಕೊಂಡು ಓಡಾಡ್ಕೊಂಡಿದ್ದಕ್ಕೆ ಸಾಕಾಗೋಯ್ತು. ಅದಕ್ಕೆ ಯಾವುದೇ ಥರ ವ್ಲಾಗ್ ಮಾಡಲಿಲ್ಲ. ನೆಕ್ಸ್ಟ್ ಡೇ ವ್ಲಾಗ್ ಇದು. ಸೊ ಅವಳನ್ನ ಸ್ಕೂಲಿಗೆ ಕಳ್ಸೋಣ ಅಮ್ಮನ ಅಂತಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ಯಾಕೋ ನಿದ್ದೆ ಬರೋ ಥರ ಇತ್ತು. ಪೂಜೆ ಎಲ್ಲ ಮಾಡಿ ಮತ್ತೆ ಮಲಗಿ ಇನ್ನೊಂದು ಸಲ ಎದ್ದು ಅಮ್ಮಗೆ ಒಂಚೂರು ದೋಸೆ ಇಟ್ಟಿತ್ತು ಅಂದ್ಬಿಟ್ಟು ದೋಸೆ ಮಾಡಿಕೊಡ್ತಾಯಿದ್ದೀನಿ. ಅಂದರೆ ಪೂಜೆ ಮಾಡಿದ್ಮೇಲೆ ಮಲಗಬಾರ್ದು ಅಂತ ಹೇಳ್ತಾರೆ. ಬಟ್ ನಿದ್ದೆ ನೈಟು ಲೇಟ್ ಆಗೋಯ್ತು. ಎಲ್ಲ ಕೆಲಸ ಎಲ್ಲ ಮುಗಿಸಿ ಮಲಗೋದ್ರೊಳಗಡೆ ಬೆಳಗ್ಗೆ ಬೇರೆ ಬೇಗನೆ ಎದ್ದೊಳ್ಬೇಕಲ್ಲ. ನಾನು ಕದಲಿಬಿಟ್ರೆ ಒಂಚೂರು ಸೈಡ್ಗೆ ಎದ್ದು ಬಂದರೆ ಅಮ್ಮನೂ ಹಂಗೆ ಇದ್ಬಿಡ್ತಾಳೆ. ಆದ್ದರಿಂದ ಅದೇ ಥರ ಮಾಡಿದ್ಲು. ಅವಳು ಮಲ್ಸೋಣ ಅಂತ ಹೋಗಿ ಹಾಗೆ ನಮಗೂ ನಿದ್ದೆ ಬಂದುಬಿಡ್ತು. ಹಂಗೆ ಮಲಗಿ ಇದ್ದು ಅವಳಿಗೂ ಸಹ ಟಿಫನ್ ಮಾಡಿಕೊಟ್ಟೆ. ಸ್ವಲ್ಪ ಈ ಥರ ಎಲ್ಲ ಮಾಡಿಕೊಟ್ಟು ಪೀಸ್ಗಳು ಹಾಕಿ ಕೊಟ್ಬಿಟ್ರೆ ಅವಳು ತಿಂತಾ ಇರ್ತಾಳೆ. ಮುದ್ದೆ ಆದರೂ ಅಷ್ಟೇ ಒಂದು ಸ್ವಲ್ಪ ತುತ್ತುಗಳು ಹಾಕಿ ಕೊಟ್ಬಿಟ್ರೆ ಅವಳ ಪಾಡ್ಗೆ ಅವಳು ತಿಂತಾಳೆ. ಒಂದೊಂದು ಟೈಮ್ ಮಾತ್ರ ತಿನ್ನಲ್ಲ. ತಿಂದಿರೋ ಟೈಮು ಹಂಗೆ ತಿನ್ನಿಸ್ಕೋಬೇಕಷ್ಟೇ. ದೋಸೆ ಹಿಟ್ಟು ಮೊನ್ನೆ ಅಕ್ಕ ಇರಬೇಕಾದ್ರೆ ರುಬ್ಬಿಟ್ಟಿದ್ನಲ್ಲ. ಸೊ ಆಗಿಂದು ದೋಸೆ ಹಿಟ್ಟಿದ್ದು ತುಂಬಾ ಸಾಫ್ಟಾಗಿ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಅಂದರೆ ಒಂದು ಸ್ವಲ್ಪ ಅವಲಕ್ಕಿ ಎಕ್ಸ್ಟ್ರಾ ಹಾಕಿದ್ದು ಅಷ್ಟೇ. ಅವಲಕ್ಕಿ ಒಂಚೂರು ಎಕ್ಸ್ಟ್ರಾ ಹಾಕಿದ್ರಿಂದ ಚೆನ್ನಾಗಿ ಬಂದಿತ್ತು ಸ್ಮೂತಾಗಿ. ಅಂದರೆ ಈ ಉದ್ದಿನಬೇಳೆ ಸ್ವಲ್ಪ ಕಡಿಮೆನೇ ಹಾಕಿದ್ದು. ಉದ್ದಿನಬೇಳೆ ಸ್ವಲ್ಪ ಕಡಿಮೆ ಹಾಕಿ ಅವಲಕ್ಕಿ ಸ್ವಲ್ಪ ಜಾಸ್ತಿ ಹಾಕಿದ್ದಕ್ಕೆ ಸಾಫ್ಟಾಗಿ ಬಂದಿತ್ತು. ತುಂಬ ಚೆನ್ನಾಗಿತ್ತು. ತಿನ್ನಲಿಕ್ಕೂ ಸಹ ಟೇಸ್ಟು ಅಷ್ಟೇ ಚೆನ್ನಾಗಿತ್ತು. ಸರಿ ಅಂತಂದ್ಬಿಟ್ಟು ಅವಳಿಗೆಲ್ಲ ಮಾಡಿಕೊಟ್ನಲ್ಲ. ಇನ್ನು ತಾತ ಏನಾದರೂ ಬಂದರೆ ಅಂದ್ಬಿಟ್ಟು ತಾತಗೆ ನನಗೆ ಮಾಡ್ಕೊತಾ ಇದ್ದೀವಿ. ಇನ್ನು ನಮ್ಮ ಮನೆಯವರಿಲ್ಲ ಅಂತ ಹೇಳಿದ್ನಲ್ಲ. ಸೊ ಅವರಿಲ್ಲದಿದ್ದಕ್ಕೆ ಅಡುಗೆಗಳು ಮಾಡೋದೇ ಒಂಥರ ಕಡಿಮೆ ಆಗೋಗ್ಬಿಟ್ಟಿದೆ. ಯಾಕಂದರೆ ಏನೋ ನೈಟ್ ಸಾಂಬಾರು ಏನಾದರೂ ಇದು ಒಂಚೂರು ರೈಸ್ ಮಾಡ್ಕೊಳ್ಳೋದಾ, ಇಲ್ಲ ರೈಸ್ ಇದ್ದರೆ ಅದಕ್ಕೇನಾದರೂ ಗೊಜ್ಜು ಮಾಡಿಕೊಂಡು ಕತೆ ಹಾಕೋದು, ಇದೇ ಥರ ಆಗ್ಬಿಟ್ಟಿದೆ. ಅವರು ಆದರೂ ಇದ್ದಿದ್ದರೆ ಅವ್ರಿಗೂ ಮಾಡಬೇಕು, ತಾತಾಗೂ ಮಾಡಬೇಕು ಅಂತಂದ್ಬಿಟ್ಟು ಏನಾದರೂ ಮಾಡ್ಕೋಬೋದಾಗಿತ್ತು. ಊಟದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಕಡಿಮೆ ಆಗೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಪಾಪ ತಾತಗೆ ಏನು ಕೊಟ್ಟರು ತಿಂತೈತೆ ತಾತ. ಮುದ್ದೆನೇ ಬೇಕು, ಅನ್ನನೇ ಬೇಕು ಅನ್ನೋದೇನಿಲ್ಲ. ಆದ್ದರಿಂದ ಸ್ವಲ್ಪ ಸಾಂಬಾರಿತ್ತು, ಬೇಳೆ ಸಾಂಬಾರಿತ್ತು ಅಂತಂದ್ಬಿಟ್ಟು ಸಾಂಬಾರಿಗೆ ದೋಸೆ ಮಾಡಿಕೊಂಡೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂಥರ ಚೆನ್ನಾಗಿತ್ತು. ಟೇಸ್ಟ್ ಚೆನ್ನಾಗಿತ್ತು. ದೋಸೆ ನೋಡೋದಕ್ಕೂ ಚೆನ್ನಾಗಿತ್ತು, ಹಾಗೆ ಸಾಫ್ಟಾಗೂ ಇತ್ತು. ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಅಮ್ಮಗೆ ಹಾಕ್ಕೊಟ್ಟೆ ಅಂತ ಹೇಳಿದ್ನಲ್ಲ, ಅವಳು ಸಹ ತಿಂತಾಯಿದ್ಲು. ಇಲ್ಲಿ ನಮ್ಗಳಿಗೂ ಹಾಕ್ಕೊಂಡು ಎತ್ತು ಸೈಡ್ಗೆ ಇಟ್ಕೊಂಡ್ರೆ ನೆಕ್ಸ್ಟ್ ಅವಳನ್ನ ರೆಡಿ ಮಾಡಿ ಕಳಿಸ್ಬಿಟ್ರೆ ನನಗೆ ಇನ್ನೇನು ಕೆಲಸ ಇರೋಲ್ಲ. ಒಂದು ಸ್ವಲ್ಪ ಪಾತ್ರೆ ಇರುತ್ತೆ ತೊಳ್ಕೊಳ್ಳೋಣ, ಆಮೇಲೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಅವ್ಳಿಗೂ ಸಹ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಎಷ್ಟೇ ನಿದ್ದೆ ಇದ್ದರೂ ಏನೇ ಇರಲಿ, ಅವಳು ಅಂಗನವಾಡಿಗೆ ಏನಾದರೂ ಹೋಗಿದ್ದಾಳೆ ಅಂತಂದರೆ ನನಗೆ ನಿದ್ದೆ ಬರೋಲ್ಲ. ಯಾಕಂದರೆ ಅವಳು ಬರೋ ಟೈಮ್ಗೆ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿ ಕರ್ಕೊಬರ್ಬೇಕು ಅವಳು. ನಾನು ಸ್ವಲ್ಪ ಲೇಟಾದರೆ ಪಾಪ ಒಬ್ಬಳು ಇದೋಗ್ತಾಳೇನೋ ಅಲ್ಲಿ ಅಂತಂದ್ಬಿಟ್ಟು ಒಂದು ಭಯ. ಆದ್ದರಿಂದ ಮಲಗೋಣ ಅಂತ ಹೋಗಿದ್ದವಳು, ಅದೊಂದು ನೆನಪಾಯಿತು. ಒಂದು 5 ನಿಮಿಷ ಲೇಟ್ ಆಯಿತು ಅಂತಂದರೆ ಪಾಪ ಒಂದಿರುತ್ತಲ್ಲ, ಒಂದು 5 ನಿಮಿಷ ಬೇಗನೆ ಹೋಗಿ ಕರ್ಕೊಬರೋಣ ಅಂತಂದ್ಬಿಟ್ಟು ಮಲಗಲಿಲ್ಲ, ಎದ್ದುಬಿಟ್ಟೆ. ಎದ್ದು ಕೆಲಸ ಒಂಚೂರು ಇತ್ತು ಅಂತ ಹೇಳಿದ್ನಲ್ಲ, ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳನ್ನ ಕರ್ಕೊಬರೋಣ ಅಂತಂದ್ಬಿಟ್ಟು ಸುಮ್ಮನೆ ಆ ಕೆಲಸ ಮುಗಿಸ್ಕೊತಾ ಇದ್ದೆ.
ನೋಡ್ತಾ ಇರ್ಬೋದು. ಲಿಫ್ಟಿಕ್ ಇಲ್ದಿದ್ದು ರಾಣಿ ಸ್ಕೂಲ್ಗೆ ಹೋಗಲ್ಲ. ಅದೊಂದು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾಳೆ. ಲಿಫ್ಟಿಕ್ ಇಲ್ದಿದ್ದು ಈಚೆ ಹೋಗಲ್ಲ ಆ ಥರ. ಲಿಫ್ಟಿಕ್ ಹಾಕಿಲ್ಲ ಅಂದರೆ ಅಮ್ಮ ಹೋಗೋಣ ನಡಿಯಮ್ಮ ಅಂದರೆ, ಇಲ್ಲ ಲಿಫ್ಟಿಕ್ ಹಾಕಿಲ್ಲ ಮಮ್ಮಿ ಅಂತ ಹಾಕ್ಸ್ಕೊಂಡೇ ಅವಳು ಈಚೆ ಹೋಗೋದು. ಅದೊಂದು ಸ್ವಲ್ಪ ರೂಢಿ ತಪ್ಪಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ತಪ್ಸೋಕ್ಕಾದರೆ ತಪ್ಸೋಣ. ಅದಾದಮೇಲೆ ನಾನು ಸಹ ಬೊಟ್ಟಿಟ್ಟಿಲ್ಲ ಅಂತ ಅಂದ್ಬಿಟ್ಟು ಅವಳೇ ಹೇಳಿ ನೆನಪಿಸಿ ನನಗೆ ಬೊಟ್ಟಿಡು ಮಮ್ಮಿ ಅಂತೇಳಿ ಇಡ್ತಾ ಇದ್ದಾಳೆ. ಅಂದರೆ ಬೆಳಗ್ಗೆ ಒಂಚೂರು ಕುಂಕುಮ ಇಟ್ಕೊಂಡಿದ್ನಲ್ಲ, ಅದು ಅರ್ಸೋಗಿದೆ ಅಂತ ಅಂದ್ಬಿಟ್ಟು ಬೊಟ್ಟಿಟ್ಕೊ ಮಮ್ಮಿ ಅಂತೇಳಿ ಅದನ್ನೇ ಇಡಿಸ್ತಾ ಇದೆ ಅದು. ಅದಾದಮೇಲೆ ನೆಕ್ಸ್ಟ್ ಅವಳನ್ನೂ ರೆಡಿ ಮಾಡಿದ್ದಾಯಿತು. ನೆಕ್ಸ್ಟ್ ಅಂಗನವಾಡಿಗೆ ಬಿಟ್ಬಿಟ್ಟು ಬಂದುಬಿಡೋಣ ಅಂತಂದ್ಬಿಟ್ಟು ನಾನು ಕರ್ಕೊಂಡೋದೆ. ಇಲ್ಲಿ ಬೆಳಗ್ಗೆ ಸ್ನ್ಯಾಕ್ಸ್ಗೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಕೇಕ್ ಹಾಕ್ಕೊಟ್ಟಿದ್ದೆ. ಬಟ್ ಅವಳು ಕೇಕ್ ತಿಂದಿರಲಿಲ್ಲ. ಬೇಡ, ಒಂದು ಯಾವುದೋ ಒಂದು ಪಿಳ್ಳೆ ಬರುತ್ತೆ ಅಂಗನವಾಡಿಗೆ, ಅದೆಲ್ಲ ಕಿತ್ಕೊಂಡ್ಬಿಡ್ತಾರೆ ಅವರು, ಬೇಡ ಬೇಡ ಅಂತ ಹಾಕ್ಸ್ಕೊಂಡು ಹೋಗಿರಲಿಲ್ಲ. ಸರಿ ಮನೆಯಲ್ಲೇ ಇರಲಿ ಇಟ್ಕೊ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಇಟ್ಟೋಗಿದ್ಲು. ಸೊ ಸ್ಕೂಲಿಂದ ಬಂದಮೇಲೆ ಈಗ ತಿಂತಾ ಇದ್ದಾಳೆ ಅದನ್ನು. ರೋಸಿಗೆ ಸ್ವಲ್ಪ ಹಾಕಮ್ಮ ಅಂದರೆ ತಲೆ ಚಿಚ್ಕೊತಾ ಇದ್ದಾಳೆ, ನಾನು ಹಾಕಲ್ಲ ಅಂತ ಅಂದ್ಬಿಟ್ಟು. ಅದಾದಮೇಲೆ ನೆಕ್ಸ್ಟು ನೆನ್ನೆನೇ ಹೋಗಿದ್ವಲ್ಲ ದೇವಸ್ಥಾನಕ್ಕೆ ಅಂತ, ಬರಬೇಕಾದ್ರೆ ಅವಳಿಗೆ ಸ್ವಲ್ಪ ತಿಂಡಿ ತಗೊಂಡು ಬಂದ್ವಿ. ಪಾಪ ನಮ್ಮ ಮನೆಯವ್ರು ಇದ್ದಿದ್ರೆ ಡೈಲಿ ತೊಗೊಂಬರ್ತಾಯಿದ್ರು. ಅವರಿಲ್ವಲ್ಲ, ನಾನೇ ಹೋಗಿದ್ದೆ ಅಂತ ಅಂದ್ಬಿಟ್ಟು ಏನು ಬೇಕೋ ಎಲ್ಲ ತೊಗೊಂಡು ಬಂದೆ. ಅದೇನೇ ಕೇಕ್ ತಿಂತಾ ಇದ್ದಾಳೆ ಮಗು. ನೆಕ್ಸ್ಟು ಅದಾದಮೇಲೆ ಇವರು ಬಂದರು, ಗುರುವಾರ ಏನೋ ಬಂದರು. ಗುರುವಾರ ಬೆಳಗ್ಗಿನ ಜಾವ ಬಂದಿದ್ದು. 2 ಗಂಟೆಗೇನೋ ರೀಚ್ ಆದರು ಊರೊಳಗಡೆ. 2 ಗಂಟೆಗೆ ರೀಚ್ ಆದರೆ ಅವರು ಚೀಟಿದು ಸ್ವಲ್ಪ ಅಮೌಂಟೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಲ್ಲ ಎಷ್ಟಾಯಿತು ಏನೋ ಅದು ಖರ್ಚುಗಳೆಲ್ಲ ಎಷ್ಟಾಯಿತು ಏನೋ ಅದೆಲ್ಲ ನೋಡಿಕೊಂಡು ಮನೆಗೆ ಬರೋದ್ರಲ್ಲೇ ಕರೆಕ್ಟಾಗಿ 5:41 ಆಗಿತ್ತು. 5:41ಗೇನೋ ಅವರು ಬಂದಿದ್ದು. ಆಗಷ್ಟೇ ಬಾಗಿಲು ತೆಗೆದು ಪಾಪ ಮಲಗಿದ್ರು. ಅಮ್ಮ ಎದ್ಲು ಅಂದ್ಬಿಟ್ಟು ಏನೋ ತಂದಿದ್ಯಾ ಪಪ್ಪ, ಏನು ತಂದಿರೋದು ಅಂತ ಎಬ್ಬಿಸಿ ಕೇಳ್ತಿರ್ಬೇಕಾದ್ರೆ, ಸರಿ ಕೊಡ್ತೀನಿ ನಡಿಯಮ್ಮ ಅಂತ ಅಂದ್ಬಿಟ್ಟು ನಿದ್ದೆ ಮಾಡ್ತಾಯಿದ್ದಾರೆ. ಎದ್ದು ಬಂದು ಪಾಪ ಕೊಡ್ತಾ ಇದ್ದಾರೆ, ಏನೇನು ತೊಗೊಂಬಂದಿದ್ದೀನಿ ಅನ್ನೋದ್ರೆಲ್ಲ ತೋರಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ 90% ಎಲ್ಲ ಮಗಳಿಗೇ ತೊಗೊಂಬಂದಿದ್ದಾರೆ. ನನಗೆ ಮಾತ್ರ ಅಂದರೆ ಕೇಳಿದ್ರು ಏನು ಬೇಕು ಅಂತ ಕೇಳಿದ್ರು. ಬಟ್ ನಾನು ಏನು ಬೇಡ ಅಂತಲೇ ಹೇಳ್ದೆ. ಯಾಕಂದರೆ ಆ ಪಾಪ ಅವ್ರಿಗೆ ಅಷ್ಟೊಂದು ಸೆಲೆಕ್ಷನ್ ಮಾಡೋದು ಬರಲ್ಲ. ಸುಮ್ಮನೆ ದುಡ್ಡು ಕೊಟ್ಟು ತೊಗೊಂಬರ್ತಾರೆ, ಮತ್ತು ನನಗೆ ಇಷ್ಟ ಆಗೋಲ್ಲ ಏನೂ ಇಲ್ಲ, ಯಾಕೆ ಅಂತ ಅಂದ್ಬಿಟ್ಟು ನಾನು ಏನೂ ತೊಗೊಂಬರ್ಬೇಡ್ರಿ ಅಂತಲೇ ಹೇಳಿದ್ದೆ. ನನಗೆ ಆದ್ರೂ ಈಗ ಮಗಳಿಗೆ ನನಗೆ ಅಂತಂದ್ಬಿಟ್ಟು ಇಷ್ಟು ಬಳೆ ತೊಗೊಂಬಂದಿದ್ದಾರೆ. ಒಂದೆಷ್ಟು 1000 ರೂಪಾಯಿಗೆ ಹೇಳಿದ್ರು, 1000 ರೂಪಾಯಿ ಬಳೆ ಅವು ಅಂತ ಹೇಳ್ತಾಯಿದ್ರು. ಸೊ ಇಷ್ಟೊಂದು ಕೊಟ್ಟು ತಗೊಂಬರೋ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿ ನಾನು ನಗ್ತಾ ಇದ್ದೆ. ಸೊ ಪರವಾಗಿಲ್ಲ, ಇಷ್ಟಪಟ್ಟು ತೊಗೊಂಬಂದಿರೋ, ಸುಮ್ಮನೆ ಯಾಕೆ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅನ್ನೋದು ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತು. ಸೆಲೆಕ್ಷನ್ನು ಚೆನ್ನಾಗಿ ಮಾಡ್ಕೊಂಡು ತೊಗೊಂಬಂದಿದ್ರು. ಇಷ್ಟ ಆಯಿತು ಬಳೆಗಳು ಅಷ್ಟೇ. ಅಮ್ಮಗೊಂದಷ್ಟು ಸೇಮ್ ಕಲೆಕ್ಷನ್ಸೇ ತೊಗೊಂಬಂದಿದ್ದಾರೆ. ಬಿಟ್ಟರೆ ನನಗೂ ಒಂದೆರಡು ಸೇಮ್ ಇದೆ. ಬಟ್ ಅಕ್ಕನಿಗೊಂದು ಕೊಟ್ಕೊಳ್ಳೋಣ ಬಿಡು ಅಂತ ಸುಮ್ಮನೆ ಆದೆ. ಹಾಗೆ ಇದು ಅವ್ರವ್ರಿಗೆ ಯಾರಿಗೋ ಸ್ವೆಟ್ರಂತೆ, ಅಂದರೆ ಅವರು ಅಣ್ಣನ ಮಗಳಿಗೆ ಏನೋ ಸ್ವೆಟರ್ ತೊಗೊಂಬಂದಿದ್ದೀನಿ ಅಂತಂದ್ಬಿಟ್ಟು ತೋರಿಸ್ತಾಯಿದ್ರು. ಅದು ನೋಡಿ ಸೈಡ್ಗೆ ಇಟ್ಟೆ. ಹಾಗೆ ಅಕ್ಕನ ಮಕ್ಕಳಿಗೆ ಒಂದೊಂದು ಟಿ ಶರ್ಟ್ಸು, ಇವಳಿಗೆ ಅಮ್ಮಗೆ ಒಂದು ಸ್ವಲ್ಪ ಚಡ್ಡಿ ತೊಗೊಂಬಂದಿದ್ದಾರೆ. ಇದು 100 ರೂಪೀಸ್ಗೆ ಎಷ್ಟು 6 ಪೀಸಸ್ ಏನೋ ಬಂದಿದ್ದಾವೆ. ಪರವಾಗಿಲ್ಲ, ವರ್ತ್ ಅನಿಸ್ತು. ಡೈಲಿ ಯೂಸ್ಗೆ ಮನೆ ಹತ್ರ ಹಾಕ್ಲಿಕ್ಕೆ ಸರಿ ಹೋಗುತ್ತೆ. ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. 100 ರೂಪೀಸ್ಗೆ 6 ಕಡಿಮೆನೇ ಬರಲ್ಲ. ಬಟ್ ಪರವಾಗಿಲ್ಲ, ಅಂದರೆ ಕ್ವಾಲಿಟಿ ವೈಸ್ ಅಷ್ಟೇ. ಇನ್ನು 100 ರೂಪೀಸ್ 6 ಅಂದರೆ ಇನ್ನು ಯಾವ ಥರ ಕ್ವಾಲಿಟಿ ಬರುತ್ತಲ್ಲ, ಪರವಾಗಿಲ್ಲ, ಆವ್ರೇಜಾಗಿತ್ತು. ಇವಳಿಗೆ ಅಮ್ಮಗೆ ಕಾರ್ಗಳಂತೆ, JCB, ಒಂದು ಸ್ವಲ್ಪ ಟೆಡ್ಡಿಗಳು, ಅವು ಇವು ಏನೇನೋ ತೊಗೊಂಬಂದಿದ್ರು. ಪರವಾಗಿಲ್ಲ, ಸೆಲೆಕ್ಷನ್ಸ್ ಎಲ್ಲನೂ ಚೆನ್ನಾಗೇ ಮಾಡ್ಕೊಂಬಂದಿದ್ರು. ಅಂದರೆ ಪ್ರಸಾದ ಎಲ್ಲ ಜಾಸ್ತಿ ತೊಗೊಂಬಂದ್ಬಿಟ್ಟಿದ್ರು. ಹೋಗಿದ್ದ ಕಡೆ ಎಲ್ಲನೂ 2 ಸೆಟ್ ಏನೋ ತೊಗೊಂಬಂದ್ಬಿಟ್ಟಿದ್ರು. ಜಾಸ್ತಿ ಆಯಿತು ಅಷ್ಟೊಂದು ಏನಕ್ಕೆ, ಒಂದು ಸ್ವಲ್ಪ ಯಾಕಂತಂದರೆ ಯಾಕೆ ಅಂತಂದರೆ ಅವತ್ತೇ ಎಲ್ಲ ಗುರುವಾರನೇ ಆಲ್ಮೋಸ್ಟ್ ಆಲು ಪ್ರಸಾದ ಕೊಟ್ಬಿಡ್ತಾರೆ. ಎಲ್ಲರೂ ಒಂದು ಮನೆ ಆದರೆ ಏನೋ ಅನ್ಬೋದು. ಎಲ್ಲ ಒಂದು ನಮ್ಮ ಕಡೆಯೇ ಒಂದು 5-6 ಮನೆ ಇದ್ದಾವೆ, ಅವರೆಲ್ಲ ಕೊಡ್ತಾರಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಸ್ವಲ್ಪ ತೊಗೊಂಬಂದಿದ್ರೆ ಸಾಕಾಗ್ತಾಯಿತ್ತು ಅಂದೆ. ಬಟ್ ಎಲ್ಲ ಜಾಸ್ತಿನೇ ತೊಗೊಂಬಂದಿದ್ರು. ನನ್ನ ಫ್ರೆಂಡ್ಸು ಕೆಲವ್ರಿಗೆ ಕೊಡಬೇಕು, ಒಂದು ಸ್ವಲ್ಪನೇ ಕೊಟ್ಕೊಂಡು ಒಂದು ಸ್ವಲ್ಪ ಮಿಗಿಲ್ಸು ನಾನು ಕೊಡಬೇಕು ಅಂತೇಳಿದ್ರು. ಸರಿ ಬಿಡು, ಇನ್ನು ತಂದಿರೋದು ಇನ್ನೇನು ಅಂತಂದ್ಬಿಟ್ಟು ಒಂದು ಸ್ವಲ್ಪ ಕೊಟ್ಕೊಂಡು ಇನ್ನೊಂಚೂರು ಮಿಗಿಲ್ಸಿದ್ದೆ. ಯಾರೋ ಫ್ರೆಂಡ್ಸ್ಗೇನೋ ಕೊಡಬೇಕು ಅಂತ ಹೇಳ್ತಾಯಿದ್ರು. ಸರಿ ಕೊಟ್ಕೊ ಅಂತನೂ ಸುಮ್ಮನೆ ಆದೆ. ಹಾಗೆ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ನನಗೆ ಒಂದಿಷ್ಟು ಆದದ್ದು ಅಂದರೆ ಇದರಲ್ಲಿ ದೀಪಸ್ತಂಭಗಳು ನನಗೆ ತುಂಬಾ ಇಷ್ಟ ಆಯಿತು. ಯಾಕಂತಂದರೆ ಅದು ಇರಲಿಲ್ಲ ಮನೆಯಲ್ಲಿ. ಮೇಯ್ನು ವರಲಕ್ಷ್ಮಿ ಹಬ್ಬ ಏನಾದರೂ ಬಂತು ಅಂದರೆ ನನಗೆ ದೀಪಗಳದ್ದೊಂದು ಕೊರತೆ ಇತ್ತು. ಅಂದರೆ ಮುಂಚೆ ಹಳೆ ಮನೇಲಿ ತೊಗೊಂಬಂದು ಇಟ್ಕೊಂಡಿದ್ವಿ, ಮನೇಲಿ ಕೊಟ್ಟಿದ್ರು ಅವರೇ.
ಇನ್ನೇನು ಇಲ್ಲಿ ಯಾರು ಇದು ಮಾಡ್ತಾರೆ ತೊಗೊಂಡೋಗು ಅಂತಂದರು. ತೊಗೊಂಬಂದ್ವಿ. ಮತ್ತು ಏನೋ ಫಂಕ್ಷನ್ಗೆ ಒಂಥರ ಮುಖ ಕೊಡ್ದಂಗೆ ತಗೊಂಡೋದ್ರು ಅದನ್ನು, ಏನೋ ಒಂಥರ ತೊಗೊಂಡೋದ್ರು. ಸೊ ಆವತ್ತಿಗೆ ನನಗೆ ಬೇಜಾರಾಗೋಯ್ತು. ಮತ್ತೆ ರಿಟರ್ನ್ ಕೊಡೋದಕ್ಕೆ ಬಂದರೆ ನಾನು ಈಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸದ್ಯ ದೀಪದ ಕಂಬದಲ್ಲಿ ಅವರವರು ಯೋಗ್ಯತೆಗಳು ತೋರಿಸಿದ್ರು. ಅಷ್ಟೊಂದು ಇಷ್ಟ ಆಗಲಿಲ್ಲ. ಸದ್ಯ ನಾನೇನು ತೊಗೊಳ್ಳೇ ಇಲ್ವಾ, ಯಾವಾಗೋ ತೊಗೋತಾ ಇದ್ದೆ. ಬಟ್ ಅಂದರೆ ಎಕ್ಸ್ಪೆನ್ಸಿವ್ ಬೇಡ, ಸ್ವಲ್ಪ ನೋಡ್ಕೊಂಡು ತೊಗೊಳ್ಳೋಣ, ಅಂದರೆ ಹಬ್ಬದ ಸೀಸನಲ್ಲಿ ಸ್ವಲ್ಪ ಕಡಿಮೆ ಬೀಳುತ್ತಲ್ಲ, ಆ ಟೈಮಲ್ಲಿ ತೊಗೊಳ್ಳೋಣ ಅಂತಂದ್ಬಿಟ್ಟು ನಾನು ಕಾಯ್ಕೊಂಡಿದ್ದೆ. ಅಂದರೆ ಓಂ ಶಕ್ತಿಗೆಲ್ಲ ಹೋಗಿದ್ನಲ್ಲ ನಾನು, ಆ ಸೈಡೆಲ್ಲ ತೊಗೋಬೋದು. ಬಟ್ ಎಕ್ಸ್ಪೆನ್ಸಿವ್ ಜಾಸ್ತಿ ಇರುತ್ತೆ, ಸ್ವಲ್ಪ ಕಡಿಮೆ ಮಾಡಿಸ್ಕೊಂಡು ತೊಗೊಳ್ಳೋಣ ಅಂತ ವೆಯ್ಟಿಂಗಲ್ಲಿದೆ. ಸೊ ಇವರು ಚೀಪ್ ಆ್ಯಂಡ್ ಬೆಸ್ಟು, ತೊಗೊಳ್ಳೋಣ, ಸ್ವಲ್ಪ ಕಡಿಮೆ ಇದೆ, ತೊಗೊಂಬರ್ತೀನಿ ಅಂದರು. ಸರಿ, ಇನ್ನು ಆ ಥರ ಹೇಳಿದ್ಮೇಲೆ ಇನ್ನು ಈ ಟೈಮಲ್ಲೇ ಬರಬೇಕು ಅಂತ ಅನ್ನೋದೇನಾದರೂ ಇತ್ತಾ ಏನೋ ಗೊತ್ತಿಲ್ಲ, ತೊಗೊಂಬಂದರು. ಸೊ ಅದೊಂದು ಇಷ್ಟ ಆಯಿತು ನನಗೆ. ಎಲ್ಲದಕ್ಕಿಂತ ಮೇಯ್ನ್ ಬೇಕಾಗಿದ್ದಂಥದ್ದು ಅದೇ. ಚೆನ್ನಾಗಿತ್ತು, ಇಷ್ಟ ಆಯಿತು. ಸೊ ಅದಾದಮೇಲೆ ನನಗೆ ನೆಕ್ಸ್ಟ್ ಬ್ಯಾಗ್ ಒಂದು ತೊಗೊಂಬಂದಿದ್ದೆ, ಪ್ಯಾನಿಟ್ರಿ ಬ್ಯಾಗು. ಅಲ್ಲಿ ಇಲ್ಲಿ ಎಲ್ಲಾದರೂ ಹೋಗ್ಬೇಕಾದ್ರೆ ಹಾಕ್ಕೋ ಅಂತಂದ್ಬಿಟ್ಟು ತೊಗೊಂಬಂದೆ. ಇದೊಂದು ಹೇಳಲೇ ಇಲ್ಲ ನನಗೆ, ಇವೆರಡು ನನಗೇನು ಹೇಳಲೇ ಇಲ್ಲ, ಯಾಕಂದರೆ ನಾನು ಏನೋ ಬೇಡ ಅಂತ ಹೇಳಿದ್ನಲ್ಲ. ಸೊ ಅದೇ ರೀತಿಯೇ ಇವರು ಏನು ತೊಗೊಂಬರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಇನ್ನು ಎಲ್ಲರಿಗೂ ತೊಗೊಂಬಂದಿದ್ದೀನಿ, ನಿನಗೆ ತೊಗೊಂಬರಲಿಲ್ಲ ಅಂದರೆ ಹೆಂಗೆ ಅಂತಂದ್ಬಿಟ್ಟು ನನಗೂ ಇವರೆರಡು ಥರ ತೊಗೊಂಬಂದಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಅಮ್ಮಗೆ ಎಷ್ಟೊಂದು ಚೀಲ ತುಂಬ ತುಂಬಿಸ್ಕೊಂಬಂದಿದ್ದಾರೆ ಅವಳಿಗೆ ಆಟಾಡಲಿಕ್ಕೆ ಅಂತಂದ್ಬಿಟ್ಟು. ಒಂದು ಕಿಚನ್ ಸೆಟ್ಟು, ಒಂದು ಈ ಥರ ಹಸುದೊಂದು ಡಾಲು, ಅವಳಿಗೆ ಹೆಡ್ ಸೆಟ್ ಅಂತ ತೊಗೊಂಬಂದಿದ್ದಾರೆ. ಹಾಗೆ ರೇಸರ್ ಲೈಟ್ ಒಂದು ತೊಗೊಂಡಿದ್ದಾರೆ. ಮತ್ತು ಇನ್ನೇನು ಇದು ಡ್ರೆಸ್ಸಸ್ ಒಂದೆರಡು ತೊಗೊಂಬಂದಿದ್ದಾರೆ ಅವಳಿಗೆ, ಕೇರಳ ಡ್ರೆಸ್ ಅಂತ ಅಂದ್ಬಿಟ್ಟು. ಕೇರಳ ಕಡೆಯಿಂದ ತೊಗೊಂಬಂದಿದ್ದಂಥ ಡ್ರೆಸ್ಸು ಎರಡಿದ್ದಾವೆ, ವೈಟ್ ಕಲರು ಲಂಗ ಬ್ಲೌಸು. ಚೆನ್ನಾಗಿದೆ ಇದು ಒಂಥರ ಹಾಕಿ ನೋಡೋಣ ಅಂತಂದ್ಬಿಟ್ಟು ಕೇರಳ ಡ್ರೆಸ್ಸು ತೊಗೊಂಬಂದಿದ್ದಾರೆ. ಹಾಗೆ ಇಲ್ಲಿ ಬಂದು ಪ್ರಸಾದ ನೋಡ್ತಾ ಇರ್ಬೋದು ನೀವು, ಈ ಕವರ್ ತುಂಬ ಇದೆ. ಹಾಗೆ ನನ್ನ ಮಡ್ಲಲ್ಲೂ ಇನ್ನೂ ಒಂದಷ್ಟು ಇದ್ದಾವೆ. ಏನಕ್ಕೆ ಇಷ್ಟು ಅವಶ್ಯಕತೆ ಇರಲಿಲ್ಲ. ಸರಿ ಬಿಡು, ಒಂದು ಸ್ವಲ್ಪ ಕೊಡೋಷ್ಟು ಕೊಡ್ತೀನಿ, ಇನ್ನು ಮಿಕ್ಕಿರೋದು ಫ್ರೆಂಡ್ಸ್ಗೆ ಏನಾದರೂ ಶೇರ್ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಸೊ ಇಲ್ಲಿ ಖರ್ಜೂರನೂ ಲಯನ್ ಡೇಟ್ಸ್ ಅದು ಒಂದೆರಡು ಪ್ಯಾಕ್ ತೊಗೊಂಬಂದಿದ್ದಾರೆ. ಚೀಪಾಗೇನೋ ಸಿಕ್ತು ಅಂತಂದ್ಬಿಟ್ಟು ತೊಗೊಂಬಂದಿದ್ದಾರೆ. ಅದು ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ, ಅದು ಡೈಲಿ ತೊಗೊತಾ ಇರೋ ಅಂತಂದ್ಬಿಟ್ಟು ಅದು ಒಂದೆರಡು ಪ್ಯಾಕ್ ತೊಗೊಂಬಂದಿದ್ದಾರೆ. ಹಾಗೆಯೇ ಇಲ್ಲಿ ನಾವೇನು ಮಾತಾಡ್ತಾ ಇರೋದು ಅಂತಂದರೆ, ಕೆಲವೊಂದು ಬಟ್ಟೆ ಎಲ್ಲ ಹಾಕಿದ್ದೆ ಅವ್ರಿಗೆ. ಆ ಬಟ್ಟೆ ಎಲ್ಲ ಒಂಚೂರು ಬಿಚ್ಚಿಲ್ಲ, ಯಾವುದೋ ಒಂದು ಸ್ವಲ್ಪ ಶರ್ಟ್ಗಳು ಮಾತ್ರ ಯೂಸ್ ಮಾಡ್ಕೊಂಬಂದಿದ್ದಾರೆ ಅಷ್ಟೇ. ಬಟ್ಟೆ ಎಲ್ಲ ವಾಪಸ್ ತಂದಿದೆ. ಸುಮ್ಮನೆ ಇಷ್ಟಕ್ಕೆಲ್ಲ ಬ್ಯಾಗ್ ಎತ್ಕೊಂಡೋದ ಅಂತಂದ್ಬಿಟ್ಟು ಹೇಳಿದೆ. ಹಾಗೆ ಕೆಲವೊಂದು ತಿಂಡಿಗಳು ಸಹ ಹಾಕಿದರೆ ರಿಟರ್ನ್ ತಿಂಡಿ ಎಲ್ಲ ರಿಟರ್ನ್ ತೊಗೊಂಬಂದಿದ್ದೆ. ಒಂದು ಸ್ವಲ್ಪ ತಿನ್ಕೊಂಡಿದ್ದಾರೆ, ಇನ್ನು ಸ್ವಲ್ಪ ರಿಟರ್ನ್ ತಂದಿದ್ದಾರೆ. ಯಾಕೆ ಅಂತ ಕೇಳಿದ್ದಕ್ಕೆ ಒಂದು ಮಾತಂದರು, ಆ ಮಾತಿಗೆ ನಗ್ತಾ ಇದ್ದೀವಿ ಅಷ್ಟೇ. ಸೊ ಪಾಪ ದೀಪ ತುಂಬ ಚೆನ್ನಾಗಿದೆಯಲ್ಲ. ಸೊ ಬಟ್ಟೆ ನೋಡಿ, ಮರ್ಚಿರೋ ಬಟ್ಟೆ ಹಾಗೇ ಇದ್ದಾವೆ. ಪಾಪ ನಮ್ಮ ಮನೆಯವ್ರ ಕಾಲೆಲ್ಲ ಫುಲ್ಲು ಊತ ಬಂದುಬಿಟ್ಟಿದ್ದಾವೆ. ಕುತ್ಕೊಂಡೇ ಸೀಟಲ್ಲೇ ಕುತ್ಕೊಂಡಿರ್ಬೇಕಲ್ಲ, ಒಂದು ಸ್ವಲ್ಪ ಓಡಾಡೋದು, ಸೀಟಲ್ಲಿ ಕುತ್ಕೊಳ್ಳೋದು, ಅದರಿಂದ ಆ ಕಡೆ ಈ ಕಡೆ ಓಡಾಡೋದು ಕಡಿಮೆ ಅಲ್ಲ, ಆದ್ದರಿಂದ ಒಂದು ಸ್ವಲ್ಪ ಕಾಲೆಲ್ಲ ಊತ ಬಂದುಬಿಟ್ಟಿದ್ದಾವೆ. ಸೊ ಬಿಸಿ ಸ್ನಾನ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಅದಾದಮೇಲೆ ನೆಕ್ಸ್ಟು ಸಂಜೆ ವ್ಲಾಗಿದ್ದು. ಬೆಳಗ್ಗೆನೇ ಅವರು ಬರೋದಕ್ಕೂ ಮುಂಚೆನೇ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಸಂಜೆ ಅವರು ತುಪ್ಪ ತೊಗೊಂಬರ್ತಾರಲ್ಲ, ಆ ತುಪ್ಪದಲ್ಲಿ ಸ್ವಲ್ಪ ಹಾಕಿ ದೀಪ ಹಚ್ಚಿ ಪೂಜೆ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಪೂಜೆನೂ ಸಹ ಮುಗಿಸ್ಕೊಂಡೆ. ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡು, ಹಾಗೆ ಅವರು ತುಪ್ಪ ತೊಗೊಂಬಂದಿದ್ದು ಮತ್ತು ಅಕ್ಕಿ ತೊಗೊಂಬರ್ತಾರಲ್ಲ, ಅದು ಹಾಕಿ ನಾವು ಪೊಂಗಲ್ ಮಾಡಬೇಕು, ಸ್ವೀಟ್ ಪೊಂಗಲ್ಲು ಅಂತ ಹೇಳ್ತಾರೆ. ಸೊ ಪೊಂಗಲ್ಲು ಸಹ ಮಾಡಿ ಪ್ರಸಾದಕ್ಕೆಲ್ಲ ರೆಡಿ ಮಾಡಿಕೊಂಡು, ಹಾಗೆ ಅರ್ಶಿನ ಕುಂಕುಮ ಕೊಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಇದ್ದೀನಿ. ಹಾಗೆ ಮನೆಗಳಿಗೋಗಿ ಹೇಳ್ಕೊಂಬಂದು ಒಂದು ಸ್ವಲ್ಪ ಜನಕ್ಕೆ ಅರ್ಶಿನ ಕುಂಕುಮನೂ ಕೊಟ್ಟರೆ ಸೊ ಕೆಲಸ ಮುಗಿಯುತ್ತೆ. ಸೊ ಒಬ್ಬಳೇ ಇರೋದ್ರಿಂದ ಒಬ್ಬಳೇ ಹೋಗಬೇಕು, ಮನೆ ಹತ್ರ ಹೇಳ್ಕೊಂಬರ್ಬೇಕು, ಮತ್ತು ಅಲ್ಲಿಂದ ರಿಟರ್ನ್ ಆಗಬೇಕು, ಮತ್ತೆ ಇಲ್ಲಿ ಕೊಡಬೇಕು. ಸ್ವಲ್ಪ ಗಡಿಬಿಡಿ ಈ ಟೈಮಲ್ಲಿ. ಸ್ವಲ್ಪ ಮನೇಲಿ ಯಾರಾದರೂ ಇದ್ದರೆ ಯಾರಾದರೂ ಬಂದವ್ರಿಗೆ ಕೊಡ್ತಾರೆ, ನಾವು ಮನೆ ಹತ್ರ ಹೋಗಿ ಹೇಳ್ಕೊಬರ್ಬೋದು, ಸರಿ ಹೋಗುತ್ತೆ. ಸೊ ಒಬ್ಬಳೇ ಅಲ್ಲ, ಸ್ವಲ್ಪ ಗಡಿಬಿಡಿ ಅಂತ ಅನಿಸುತ್ತೆ. ಸೊ ಹೇಗೋ ಮೇಂಟೈನ್ ಮಾಡಿಕೊಂಡು, ಹಾಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಕೊಂಡು ಔಟ್ಸೈಡ್ ದೀಪನೂ ಸಹ ಹಚ್ಚಿದ್ದೀನಿ. ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.